ಒಂದು ಸೂಪರ್ ಹೀರೋ ಸಿನಿಮಾವನ್ನು ಯಾವ ರೀತಿ ತೋರಿಸ್ಬೇಕು ಅನ್ನೋದರ ಬಗ್ಗೆ ಈ ಸಿನಿಮಾದ ಡೈರೆಕ್ಟರ್ಗೆ ಇದ್ದ ಕ್ಲಾರಿಟಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಸಿನಿಮಾನೇ ಪ್ರಶಾಂತ್ ವರ್ಮಾ ಅವರು ಡೈರೆಕ್ಟ್ ಮಾಡಿರುವಂಥ ಹನುಮ್ಯಾನ್ ಸಿನಿಮಾ. ಸಿನಿಮಾದ ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಅವಾಗವಾಗ ಸಿಗ್ತಾ ಇರೋಣ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ನಮಗೆ ಮುಖ್ಯವಾಗಿ ಸಿಗುವಂಥ ಪಾತ್ರದ ಹೆಸರು ಹನುಮಂತು. ತನ್ನ ಅಕ್ಕನ ಜೊತೆ ಅಂಜನಾದ್ರಿ ಅನ್ನೋ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡಿಕೊಂಡು ಖಾಲಿಯಾಗಿ ಓಡಾಡಿಕೊಂಡು ಇರ್ತಾನೆ. ಬಟ್ ಅಕ್ಕ ತುಂಬ ಒಳ್ಳೆಯವಳು, ತಮ್ಮನ ಮೇಲೆ ಜೀವನೇ ಇಟ್ಕೊಂಡಿರ್ತಾಳೆ. ಸೊ ಇವನಿಗೆ ಒಂದು ದಿನ ಒಂದು ಸೂಪರ್ ಪವರ್ ಸಿಗುತ್ತೆ. ಅದು ಎಂಥದ್ದು, ಆ ಪವರನ್ನು ಕೊಟ್ಟೋರು ಯಾರು, ಅದು ಬಂದ ಮೇಲೆ ಅವನು ಎಂತೆಂಥ ಸನ್ನಿವೇಶಗಳನ್ನು ಎದುರಿಸ್ಬೇಕಾಯ್ತು ಅನ್ನೋದನ್ನೆಲ್ಲ ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಡೈರೆಕ್ಟರ್ ಅವರ ಬರವಣಿಗೆ. ಇದೊಂದು ಸೂಪರ್ ಹೀರೋ ಸಿನಿಮಾದ ಕತೆ. ಸಿನಿಮಾ ಶುರುವಾದಾಗಲೇ ಕ್ಲೈಮ್ಯಾಕ್ಸ್ವರೆಗೂ ಒಂದು ಮಟ್ಟಿಗೆ ಅನಲೈಸ್ ಮಾಡಿಬಿಡ್ಬೋದು. ಬಟ್ ಡೈರೆಕ್ಟರ್ ಅವರು ಇದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಯಿತು. ಸಿನಿಮಾದ ಫಸ್ಟ್ ಹಾಫ್ ಕಥೆಯನ್ನು ಹೇಳೋದ್ರ ಜೊತೆ ಇರುವಂತಹ ಕಾಮಿಡಿ ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಡುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಒಂದಷ್ಟು ವಿಷಯಗಳ ಜೊತೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೂಡ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ಕಥೆಯಲ್ಲಿ ಇನ್ವಾಲ್ವ್ ಆಗಿರ್ತೀರಿ. ಆ್ಯಂಡ್ ಸಿನಿಮಾದಲ್ಲಿ ಕೋತಿ, ಗುನ್ನೇಶ್ವರ ರಾವ್, ಕಾಶಿ ಅನ್ನೋ ಪಾತ್ರಗಳು ಮಜಾ ಕೊಡ್ತವೆ. ಸ್ಪೆಷಲಿ ಅಯ್ಯೋ ಬಾಸು ಅನ್ನೋ ಸೀನ್ ಮಾತ್ರ ಸೂಪರ್. ಆ್ಯಂಡ್ ಸಮುದ್ರಕಣಿಯವರ ಒಂದು ಸರ್ಪ್ರೈಸಿಂಗ್ ಪಾತ್ರವನ್ನು ತಗೊಂಡಿರೋ ರೀತಿ ನನಗೆ ಇಷ್ಟ ಆಯಿತು. ಆ್ಯಂಡ್ ಕೆಲವೊಂದು ಸನ್ನಿವೇಶಗಳು ಈಗ ಯಾಕೆ ನಡೀತಾ ಇದೆ ಅನ್ನೋದನ್ನು ಒಂದು ಹಾಡಿನ ಸಾಹಿತ್ಯದ ಮೂಲಕ ನರೇಟ್ ಮಾಡಿರೋ ರೀತಿ ಚೆನ್ನಾಗಿತ್ತು. ಆ್ಯಂಡ್ ಸಿನಿಮಾದಲ್ಲಿ ಸಾಕಷ್ಟು ಎಲಿವೇಶನ್ ಸೀನ್ಸ್ಗಳು ಇವೆ, ಅವುಗಳನ್ನು ಡೈರೆಕ್ಟರ್ ಅವರು ತುಂಬ ಚೆನ್ನಾಗೇ ಬರ್ಕೊಂಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಅದು ನಮ್ಮನ್ನು ಮುಂದೆ ಬರುವಂಥ ಡೈರೆಕ್ಟರ್ ಅವರ ಸಿನಿ ಯೂನಿವರ್ಸ್ ಸಬ್ಜೆಕ್ಟನ್ನು ಕಾಯೋ ಹಾಗೆ ಮಾಡುತ್ತೆ. ಆ್ಯಂಡ್ ಇದೆಲ್ಲದರ ಜೊತೆ ಅಲ್ಲಿರುವಂಥ ಭಕ್ತಿಯನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇದಕ್ಕೆ ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರಿಗೆ ನಮ್ಮ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ಇನ್ನು ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಅದು CGI ಆ್ಯಂಡ್ VFX ವರ್ಕ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳ್ತೀನಿ. ಎಲ್ಲೂ ಕೂಡ ಆ ವರ್ಕ್ ನಡೆದಿದೆ ಅನ್ನೋ ಡಿಫ್ರೆನ್ಸ್ ಕೂಡ ಗೊತ್ತಾಗೋದಿಲ್ಲ. ಅಂಜನಾದ್ರಿ ಬೆಟ್ಟ, ಸಮುದ್ರದ ಒಳಗೆ ನಡೆಯುವಂಥ ಒಂದಷ್ಟು ಸನ್ನಿವೇಶಗಳು, ಹನುಮಂತನ ಸ್ಟ್ಯಾಚು, ಇಡೀ ಸಿನಿಮಾದಲ್ಲಿರುವ ಆ ಒಂದು ಬ್ಯಾಕ್ಗ್ರೌಂಡ್ ಸಿನಿಮಾನ ಒಂದು ಲೈವ್ ಮೂಡಿಗೆ ತಂದು ಕೂರಿಸಿದೆ. ಆ್ಯಂಡ್ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬರುವಂಥ ಹಾಡುಗಳು, ಅದರಲ್ಲಿರುವಂತಹ ಅರ್ಥಗರ್ಭಿತವಾದ ಸಾಹಿತ್ಯ ಎಲ್ಲವೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಪ್ರತಿಯೊಂದು ಸೀನನ್ನು ತುಂಬ ಚೆನ್ನಾಗಿ ಎಲಿವೇಟ್ ಮಾಡಿದೆ. ಕೆಲವೊಂದು ಸಿಚುಯೇಷನ್ಸ್ಗಳಿಗೆ ಬಂದಂತಹ BGM, ಹನುಮಾನ್ ಚಾಲೀಸ, ರಾಮ್ ಅನ್ನೋ ಶಬ್ದ, ಒಂದಷ್ಟು ಮಂತ್ರಗಳು ಕೇಳಿದಾಗ ಮೈ ಜುಮ್ ಅನಿಸುತ್ತೆ. ಇನ್ನು ಪರ್ಫಾರ್ಮೆನ್ಸ್ನಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಬದಲಾಗ್ಬೋದಿತ್ತು ಅಂತ ಅನಿಸಿದ್ದು ವಿಲ್ಲನ್ ಪಾತ್ರವನ್ನು ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿ ಬರ್ಕೋಬೋದಿತ್ತು ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಅವನ ಹತ್ರ ಟೆಕ್ನಾಲಜಿ ಇತ್ತು, ಅದನ್ನು ಉಪಯೋಗಿಸಿಕೊಂಡು ಒಂದಷ್ಟು ಎಕ್ವಿಪ್ಮೆಂಟ್ಗಳನ್ನು ಕೂಡ ಅವನು ರೆಡಿ ಮಾಡ್ಕೊಂಡಿದ್ದ. ಇಲ್ಲಿ ಅವುಗಳನ್ನು ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದಿತ್ತು. ಆ್ಯಂಡ್ ಎಲೆಕ್ಷನ್ ಅನ್ನೋ ಒಂದು ಸಣ್ಣ ಎಪಿಸೋಡ್ ಇಲ್ಲಿ ಬೇಡವಾಗಿತ್ತು ಅಂತ ನಂಗೆ ಅನಿಸುತ್ತೆ. ಇದರ ಜೊತೆ ಒಂದಷ್ಟು ಲಾಜಿಕ್ ಇಲ್ಲದ ಪ್ರಶ್ನೆಗಳು ಕೂಡ ಹುಟ್ಕೊತವೆ. ಬಟ್ ಇಟ್ಸ್ ನಾಟ್ ಎ ಇಶ್ಯೂ ಅಂತ ಅನಿಸುತ್ತೆ. ಇದಿಷ್ಟು ನನ್ನ ರಿವ್ಯೂ. ನೀವು ಈಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆಯ ಸಿನಿಮಾ. ನಿಮ್ಮನ್ನು ಖಂಡಿತವಾಗಿ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಇಡೀ ಫ್ಯಾಮಿಲಿ ಹೋಗಿ ನೋಡ್ಬೋದಾದಂಥ ಸಿನಿಮಾ, ಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹನುಮಾನ್.